ಅಮ್ಮ. ಅಮ್ಮ ಅಂದರೆ ಸಮುದ್ರ, ಅಮ್ಮ ಅಂದರೆ ಭೂಮಿ, ಅಮ್ಮ ಅಂದರೆ ಆಕಾಶ. ಸಮುದ್ರದಷ್ಟು ಆಳವಾದ ಪ್ರೀತಿ, ಭೂಮಿಯಷ್ಟು ತಾಳ್ಮೆ, ಆಕಾಶದಷ್ಟು ವಿಶಾಲವಾದ ಹೃದಯ, ಎಲ್ಲಕ್ಕಿಂತ ಮಿಗಿಲು ಅಮ್ಮ. ಆದರೆ ಒಬ್ಬ ಸಿಂಗಲ್ ಅಮ್ಮನ ಜೀವನವನ್ನು ನೋಡಿದಾಗ ಅಮ್ಮ ಅನ್ನೋ ಪದದ ಅರ್ಥ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ನನ್ನ ದಿನ ಶುರುವಾಗೋದು ಎಲ್ಲರಿಗಿಂತ ಮುಂಚೆ. ಮನೆ ನೋಡಿಕೊಳ್ಳಬೇಕು, ಮಕ್ಕಳನ್ನು ನೋಡಿಕೊಳ್ಳಬೇಕು, ಅವರ ಊಟ, ಅವರ ಓದು, ಅವರ ಭವಿಷ್ಯ, ಇದರ ಜೊತೆಗೆ ಕೆಲಸಕ್ಕೂ ಹೋಗಬೇಕು. ಹೊರಗಡೆ ಕೆಲಸ ಮಾಡುವಾಗಲೂ ಮನಸ್ಸು ಮನೆಯಲ್ಲಿಯೇ ಇರುತ್ತದೆ. ಮಕ್ಕಳು ಊಟ ಮಾಡಿದ್ರಾ, ಮಕ್ಕಳು ಓದಿದ್ರಾ, ಮನೆಗೆ ಹೋದ ಮೇಲೆ ಇನ್ನೇನು ಮಾಡಬೇಕು, ಹೀಗೆ ಯೋಚಿಸುತ್ತಾ ದಿನ ಕಳೆದು ಹೋಗುತ್ತೆ. ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಇವತ್ತು ಸಾಕು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಅನಿಸಬಹುದು. ಆದರೆ ಅಮ್ಮನಿಗೆ ವಿಶ್ರಾಂತಿ ಅನ್ನೋದು ಎಲ್ಲಿದೆ? ಮನೆ ಮತ್ತೆ ಅವಳ ಕಾಯುತ್ತಿರುತ್ತದೆ. ಒಂದು ಕೆಲಸ ಮುಗಿಸುವಷ್ಟರಲ್ಲಿ ಇನ್ನೊಂದು ಕೆಲಸ, ಒಂದು ಜವಾಬ್ದಾರಿ ಮುಗಿಸುವಷ್ಟರಲ್ಲಿ ಮತ್ತೊಂದು ಜವಾಬ್ದಾರಿ. ಕೆಲವೊಮ್ಮೆ ದೇಹ ದಣಿದು ಹೋಗಿರುತ್ತೆ, ಮನಸ್ಸು ಇನ್ನೂ ಹೆಚ್ಚು ದಣಿದಿರುತ್ತೆ. ಆದರೂ ಮಕ್ಕಳ ಮುಂದೆ ಮಾತ್ರ ನಾನು ಚೆನ್ನಾಗಿದ್ದೀನಿ ಅಂತ ನಗ್ತಾಳೆ. ಅವಳ ಜೀವನದಲ್ಲಿ ಕಷ್ಟಗಳು ಬಂದವು, ಬೇಡವಾದ ಮಾತುಗಳು ಬಂದವು, ಅಕ್ಕಪಕ್ಕದವರು ಏನೇನೋ ಮಾತಾಡಿದರು, ಅರ್ಥ ಮಾಡಿಕೊಳ್ಳದೆ ತೀರ್ಪು ಕೊಟ್ಟವರು ಇದ್ದರು. ಕೆಲವೊಮ್ಮೆ ನನ್ನ ನೋವನ್ನು ಯಾರಾದರೂ ಅರ್ಥ ಮಾಡಿಕೊಂಡಿದ್ದರೆ ಅಂತ ಅನಿಸಿರಬಹುದು. ಆದರೆ ಅವಳ ಉತ್ತರ ಕೊಡಲಿಲ್ಲ. ಏಕೆಂದರೆ ಅವಳಿಗೆ ಗೊತ್ತಿತ್ತು, ನಾನು ಎಲ್ಲರಿಗೂ ಉತ್ತರ ಕೊಡುತ್ತಾ ಕುಳಿತರೆ ನನ್ನ ಮಕ್ಕಳ ಭವಿಷ್ಯವನ್ನು ಕಟ್ಟೋದು ಯಾರು? ಹಾಗಾಗಿ ಅವಳು ಮೌನವಾಗಿದ್ದಳು. ಆ ಮೌನ ದುರ್ಬಲತೆಯಲ್ಲ, ಅದು ಅವಳ ಶಕ್ತಿ. ಕಣ್ಣಲ್ಲಿ ನೀರು ಬಂದಾಗಲೂ ಒರೆಸಿಕೊಂಡಳು, ಮನಸ್ಸು ಮುರಿದಾಗಲೂ ಮತ್ತೆ ಎದ್ದು ನಿಂತಳು. ತನ್ನ ಆಸೆಗಳನ್ನು ಬದಿಗಿಟ್ಟಳು, ಮಕ್ಕಳ ಆಸೆಗಳನ್ನು ಮುಂದೆ ಇಟ್ಟಳು. ತನ್ನ ಜೀವನದಲ್ಲಿ ಏನಾದರೂ ಕಡಿಮೆಯಾಗಲಿ, ಆದರೆ ನನ್ನ ಮಕ್ಕಳ ಶಿಕ್ಷಣ ಮಾತ್ರ ಕಡಿಮೆಯಾಗಬಾರದು. ಅವರು ಚೆನ್ನಾಗಿ ಓದಬೇಕು, ಒಳ್ಳೆಯ ಸ್ಥಾನಕ್ಕೆ ಬರಬೇಕು, ತಮ್ಮ ಕಾಲ ಮೇಲೆ ನಿಲ್ಲಬೇಕು, ಅಷ್ಟೇ ಅವಳ ಕನಸು. ಅದಕ್ಕಾಗಿ ವರ್ಷಗಳು ಕಳೆದವು. 5 ವರ್ಷ, 10 ವರ್ಷ, ಹೀಗೆ ನೋಡುತ್ತಾ 30 ವರ್ಷಗಳೇ ಕಳೆದು ಹೋಯಿತು. ಆ 30 ವರ್ಷಗಳಲ್ಲಿ ಅವಳು ಏನು ಮಾಡಿದಳು, ಏನು ಕಳೆದುಕೊಂಡಳು ಎನ್ನುವುದನ್ನು ಈಗ ನೋಡೋಣ. ತನ್ನ ನಿದ್ದೆ, ತನ್ನ ವಿಶ್ರಾಂತಿ, ತನ್ನ ಆಸೆಗಳು, ಬಹುಶಃ ತನ್ನನ್ನೇ ಕೂಡ ಕಳೆದುಕೊಂಡು ಬಿಟ್ಟಳು. ಆದರೆ ಏನು ಪಡೆದುಕೊಂಡಳು? ತನ್ನ ಮಕ್ಕಳ ಭವಿಷ್ಯ. ಒಂದು ದಿನ ಮಕ್ಕಳು ಬೆಳೆದು ಒಳ್ಳೆಯ ಶಿಕ್ಷಣ ಪಡೆದು ತಮ್ಮ ಕಾಲ ಮೇಲೆ ನಿಂತಾಗ ಆ ಕ್ಷಣದಲ್ಲಿ ಅವಳು ತನ್ನೊಳಗೆ ಹೇಳಿಕೊಂಡಳು, ಇಷ್ಟು ವರ್ಷ ನಾನು ಬದುಕಿದ್ದು ವ್ಯರ್ಥವಾಗಲಿಲ್ಲ, ನಾನು ಬದುಕಿದ್ದು ಸಾರ್ಥಕವಾಯಿತು. ಆ ಮಾತು ಹೇಳುವಾಗ ಅವಳ ಕಣ್ಣಲ್ಲಿ ನೀರು ಬರಬಹುದು, ಆದರೆ ಅದು ನೋವಿನ ಕಣ್ಣೀರಾಗಿರಲಿಲ್ಲ, ಅದು ಹೆಮ್ಮೆಯ ಕಣ್ಣೀರು. ಯಾಕೆಂದರೆ ಅವಳು ಕೇವಲ ಮಕ್ಕಳನ್ನು ಬೆಳೆಸಿಲ್ಲ, ಅವಳು ಒಂದು ಭವಿಷ್ಯವನ್ನು ಕಟ್ಟಿದ್ದಾಳೆ. ಅವಳು ಕೇವಲ ಮನೆ ನಡೆಸಿಲ್ಲ, ಒಂದು ಕುಟುಂಬವನ್ನು ಉಳಿಸಿದ್ದಾಳೆ. ಅವಳು ಕೇವಲ ಕೆಲಸ ಮಾಡಿಲ್ಲ, ತನ್ನ ಮಕ್ಕಳ ಕನಸುಗಳಿಗೆ ದಾರಿ ಮಾಡಿಕೊಟ್ಟಿದ್ದಾಳೆ. ಹಾಗಾದರೆ ಹೇಳಿ, ಇದು ಸಾಧನೆ ಅಲ್ಲವೇ? ಒಬ್ಬ ಅಮ್ಮನ ಜೀವನದ ಕತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳುವಷ್ಟು ದೊಡ್ಡ ಸಾಧನೆಯಲ್ಲವೇ? ಅಲ್ಲಿ ಹೋಗಿ ಕುಳಿತು ತನ್ನ ಜೀವನದ ಕತೆ ಹೇಳಬೇಕಾದ ದಿನ ಬಂದರೂ ಅವಳು ತಲೆ ತಗ್ಗಿಸಬೇಕಾಗಿಲ್ಲ. ಏಕೆಂದರೆ ಅವಳು ಹೆಮ್ಮೆಯಿಂದ ಹೇಳಬಹುದು, ನಾನು ದೊಡ್ಡ ಉದ್ಯಮ ಮಾಡಿಲ್ಲ, ದೊಡ್ಡ ಪ್ರಶಸ್ತಿ ಗೆದ್ದಿಲ್ಲ, ಆದರೆ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೇನೆ, ಅವರನ್ನು ತನ್ನ ಕಾಲ ಮೇಲೆ ನಿಲ್ಲಿಸಿದ್ದೇನೆ. ಅದಕ್ಕಿಂತ ದೊಡ್ಡ ಸಾಧನೆ ನನ್ನ ಪಾಲಿಗೆ ಇನ್ನೊಂದಿಲ್ಲ. ಹೌದು, ಇದೇ ಸಿಂಗಲ್ ಅಮ್ಮ.
ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿಯುವ ಅಮ್ಮ, ತನ್ನ ನೋವನ್ನು ಮರೆಮಾಚುವ ಅಮ್ಮ, ಮಕ್ಕಳಿಗಾಗಿ ಎಲ್ಲವನ್ನ ಸಹಿಸುವ ಅಮ್ಮ, ಮಕ್ಕಳು ಗೆಲುವಿನಲ್ಲಿ ತನ್ನ ಗೆಲುವನ್ನು ನೋಡುವ ಅಮ್ಮ. ಅಮ್ಮ ಅಂದರೆ ಕೇವಲ ಒಂದು ಸಂಬಂಧವಲ್ಲ. ಅಮ್ಮ ಅಂದರೆ ಮಕ್ಕಳು ಬೀಳುವಾಗ ಹಿಡಿಯುವ ಕೈ. ಅಮ್ಮ ಅಂದರೆ ತಾನು ಹಸಿದಿದ್ದರೂ ಮಕ್ಕಳಿಗೆ ಊಟ ಕೊಡುವ ಹೃದಯ. ಅಂದರೆ ಅಮ್ಮ ತನ್ನ ಕನಸುಗಳನ್ನು ಬಿಟ್ಟು ಮಕ್ಕಳ ಕನಸುಗಳನ್ನು ಬದುಕುವ ಜೀವ. ಮತ್ತು ಅಮ್ಮ ಅಂದರೆ ಸಮುದ್ರಕ್ಕಿಂತ ಆಳ, ಭೂಮಿಗಿಂತ ತಾಳ್ಮೆ, ಆಕಾಶಕ್ಕಿಂತ ವಿಶಾಲ, ಎಲ್ಲದಕ್ಕಿಂತ ಮಿಗಿಲು ಅಮ್ಮ. ಆ ಅಮ್ಮನಿಗೆ ಒಂದು ಸಲ 1000 ಸಲ ಸಲಾಂ ಹೊಡೆದರೂ ಸಹ ತಪ್ಪಿಲ್ಲ. ಇಂತಹ ಅಮ್ಮನು ತನ್ನ ಜೀವವನ್ನು ತೆಗೆದು ತನ್ನ ಜೀವನವನ್ನು ಏನೂ ಇಲ್ಲ, ನನ್ನ ಜೀವನ ಎಲ್ಲವೂ ಮಕ್ಕಳೇ ಅಂತ ಅವರ ಜೀವನವನ್ನು ಕಟ್ಟಿಕೊಟ್ಟಂತಹ ಅಮ್ಮನಿಗೆ ಒಂದು ನಮಸ್ಕಾರಗಳು. ನಮಸ್ತೆ.